ಬಿಡಿಎ ಸೈಟ್ ಖರೀದಿ ಮಾಡುವಂತ ಬೆಂಗಳೂರಿಗರೇ ಎಚ್ಚರ ಲಕ್ಷಾಂತರ ರೂಪಾಯಿ ನೀಡಿ ಬಿಡಿಎ ಸೈಟ್ ಖರೀದಿಸಿದವರಿಗೆ ಬಿಗ್ ಶಾಕ್ ಆಗಿದೆ। ಬಿಡಿಎ ನಿರ್ಲಕ್ಷ್ಯದಿಂದ 350ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ। ಕೋರ್ಟ್ ವ್ಯಾಜ್ಯ ಮುಚ್ಚಿಟ್ಟು ಸೈಟ್ ಮಾರಾಟ ಮಾಡಿದೆಯಂತೆ ಬಿಡಿಎ। ಬನಶಂಕರಿ ಲೇಔಟ್ನ 6ನೇ ಹಂತದ ನಿವಾಸಿಗಳ ಗೋಳು ಹೇಳತೀರದು। ಬಿಡಿಎ ಅಧ್ಯಕ್ಷ ಎನ್ ಎ ಹ್ಯಾರಿಸ್ ವಿರುದ್ಧ ಸೈಟ್ ಮಾಲೀಕರು ಕಿಡಿಕಾರ್ತಾ ಇದ್ದಾರೆ। ಹಿಂದಿನ ಕಮಿಷನರ್ಸ್ ಬಿಡಿಎ ಲೀಗಲ್ ಸೆಲ್ನ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ। ಬಹಳ ಕನಸುಗಟ್ಟು ಒಂದಷ್ಟು ದುಡ್ಡನ್ನು ಎತ್ತಿಟ್ಟು ಬಿಡಿಎ ಸೈಟು ಅಂತ ಖರೀದಿ ಮಾಡುತ್ತೆ। ಅದು ಸೈಟ್ ಖರೀದಿ ಮಾಡಿದ ನಂತರ ಖುಷಿನೋ ಖುಷಿ, ಬಹಳ ವರ್ಷಗಳಿಂದ ಕಾಯ್ತಾ ಇದ್ವಿ, ಇಷ್ಟು ಕಷ್ಟಪಟ್ಟಿದ್ವಿ, ಈಗಲಾದರೂ ಸೈಟ್ ಸಿಕ್ತಲ್ಲ ಅಂತ। ಆದರೆ ಅಂಥವರಿಗೆ ಬಿಡಿಎ ಮೋಸ ಮಾಡಿದೆ। 350ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದಿದ್ದಾವೆ। ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ದುಡಿದು ಕೂಡಿಟ್ಟಂಥ ಹಣದಲ್ಲಿ ಸೈಟ್ ಖರೀದಿ ಮಾಡಿರ್ತಾರೆ। ಅದು ಬೆಂಗಳೂರಿನ ಜನರಿಗಂತೂ ಆಸೆ। ಒಂದು ಸೈಟ್ ಖರೀದಿ ಮಾಡೋದು ಅಂದರೆ ಜೀವಮಾನದ ಸಾಧನೆ, ಜೀವಮಾನದ ಸಾಧನೆ। ಅಷ್ಟೂ ಹಣವನ್ನು ಕೂಡಿಟ್ಟು ಒಂದು ಸೈಟ್ ಖರೀದಿ ಮಾಡಿರ್ತಾರೆ। ನನ್ನದೇ ಆದ ನೆಲ ಬೇಕು, ಬಾಡಿಗೆ ಮನೆಯಲ್ಲಿ ಇರೋದಿಲ್ಲ, ನಾನು ಸ್ವಂತ ಮನೆ ಕಟ್ಟಬೇಕು ಅಂತ। ಆದರೆ ಅಂಥವರಿಗೆ ಬಿಡಿಎ ಮೋಸ ಮಾಡಿದೆ। ಭೂಸ್ವಾಧೀನ ಪ್ರಕ್ರಿಯೆಯನ್ನೇ ಹೈಕೋರ್ಟ್ ರದ್ದು ಮಾಡಿದೆ। ಬಿಡಿಎ ಹೇಗೆ ಸೈಟನ್ನು ಕೊಡುತ್ತೆ? ಮೊದಲು ಭೂಸ್ವಾಧೀನ ಮಾಡಿಕೊಳ್ಬೇಕು, ಭೂಸ್ವಾಧೀನ ಕಾನೂನಾತ್ಮಕವಾಗಿರಬೇಕು, ಅದಾದ ನಂತರ ಜನರಿಗೆ ಸೈಟನ್ನು ಮಾರಾಟ ಮಾಡಬೇಕು। ಇಲ್ಲಿ ಜನರಿಗೆ ಸೈಟ್ ಮಾರಾಟ ಮಾಡಿ ಆಗಿದೆ, ದುಡ್ಡು ತಗೊಂಡಾಗಿದೆ। ಆದರೆ ಈಗ ಭೂಸ್ವಾಧೀನ ಪ್ರಕ್ರಿಯೆಯೇ ಸರಿ ಇಲ್ಲ ಅಂತ ಹೇಳಿದ್ದಾರೆ। ರಘುಪಾಲ್ ಇದ್ರ ಬಗ್ಗೆ ಚೆನ್ನಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ। ರಘುಪಾಲ್ ಆಗಲೇ ಹೇಳಿದ ರೀತಿಯಲ್ಲೇ ಬೆಂಗಳೂರಿನಲ್ಲಿ ಜನರ ಜೀವಮಾನದ ಸಾಧನೆ ಒಂದು ಸೈಟ್ ಖರೀದಿ ಮಾಡೋದು। ಪಾಪ ಹೊಟ್ಟೆ ಬಟ್ಟೆ ಕಟ್ಟಿ ಸೈಟನ್ನು ಖರೀದಿ ಮಾಡಿರ್ತಾರೆ, ಉಳಿದಂಥ ದುಡ್ಡಲ್ಲಿ ಸೈಟ್ ಖರೀದಿ ಮಾಡಿರ್ತಾರೆ, ಆಸೆ ಇಟ್ಕೊಂಡಿರ್ತಾರೆ। ಆದರೆ ಅಂಥ ಸೈಟನ್ನೇ ಬಿಡಿಎ ಅಕ್ರಮವಾಗಿ ಕೊಟ್ಟಿದೆ ಅಂತ ಹೇಳಿದ್ರೆ ಏನಿದು ಇಡೀ ಪ್ರಕರಣ ಏನು ಅಂತ? ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡುವಂತಹ ಲೇಔಟ್ಗಳಲ್ಲಿ ಸೈಟ್ಗಳನ್ನು ಖರೀದಿ ಮಾಡಿರುವಂತಹ 350ಕ್ಕೂ ಹೆಚ್ಚು ನಿವೇಶನದಾರರು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಇದಕ್ಕೆ ಪ್ರಮುಖ ಕಾರಣ ಬಿಡಿಎನಲ್ಲಿರುವಂತಹ ಲೀಗಲ್ ಸೆಲ್ ಇರ್ಬೋದು, ಅಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳಿರ್ಬೋದು, ಜೊತೆಗೆ ಅಲ್ಲಿ ನಿರ್ವಹಣೆ ಮಾಡಿರುವಂತಹ ಅಧ್ಯಕ್ಷರ ಮೇಲೆ ಗಂಭೀರ ಆರೋಪ ಕೇಳಿಬರ್ತಿರುವಂಥದ್ದು। ಯಾಕಂದರೆ ಇವತ್ತು ಬೆಂಗಳೂರಿನಲ್ಲಿ ಬಿಡಿಎ ಸೈಟ್ ತೆಗೆದುಕೊಂಡ್ರೆ ಯಾವುದೇ ರೀತಿಯಾದಂತಹ ಕಾನೂನಿನ ತೊಡಕುಗಳಿರೋದಿಲ್ಲ, ಕಾನೂನು ತಕರಾರುಗಳಿರೋದಿಲ್ಲ। ಇದು ಸರ್ಕಾರಿ ನಿವೇಶನ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಿಡಿಎ ಮೇಲೆ ನಂಬಿಕೆ ಇಟ್ಟು ಸೈಟ್ಗಳನ್ನು ಖರೀದಿ ಮಾಡ್ತಾರೆ। ಆದರೆ ಆ ನಂಬಿಕೆಯನ್ನು ಬಿಡಿಎ ಇವತ್ತು ಉಳಿಸ್ಕೊಂಡಿಲ್ಲ। ಯಾಕಂದರೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿರುವಂಥ ಏನು ಬನಶಂಕರಿ ಲೇಔಟ್ 6ನೇ ಹಂತದಲ್ಲಿ ಹೆಮ್ಮಿಗೆಪುರ ಮತ್ತು ಗಾಣಗಲ್ನಲ್ಲಿ ಸೈಟ್ಗಳನ್ನು ಖರೀದಿ ಮಾಡಿದರು। ಈ ಹರಾಜು ಪ್ರಕ್ರಿಯೆಯಲ್ಲಿ ಕೂಡ ಒಂದಷ್ಟು ಮಂದಿ ಸೈಟ್ಗಳನ್ನ ಖರೀದಿ ಮಾಡಿದರು, ಜೊತೆಗೆ ಬಿಡಿಎ ಹಂಚಿಕೆ ಮಾಡುವಂಥ ಸೈಟ್ಗಳನ್ನು ಕೂಡ ಖರೀದಿ ಮಾಡಿದರು। ಲಕ್ಷಾಂತರ ರೂಪಾಯಿ ಕೂಡ ಕೆಲವರು ಕೊಟ್ಟು ಖರೀದಿ ಮಾಡಿದ್ದಾರೆ। ಇನ್ನು 40-60 ಸೈಟ್ಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಖರೀದಿ ಮಾಡಿದರು। ಇವರೆಲ್ಲರೂ ಕೂಡ ಇವತ್ತು ಕೋರ್ಟ್ ಏನೋ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡಿರೋ ಕಾರಣಕ್ಕೋಸ್ಕರವಾಗಿ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಯಾಕಂದರೆ ಬಿಡಿಎ ಕಳೆದ 24 ವರ್ಷಗಳ ಹಿಂದೆ 2138 ಎಕರೆಗೆ ಭೂಸ್ವಾಧೀನಕ್ಕೆ ಒಂದು ಅಧಿಸೂಚನೆಯನ್ನು ಮಾಡಿತ್ತು। ಆದರೆ 24 ವರ್ಷಗಳು ಕಳೆದರೂ ಕೂಡ ಅಷ್ಟು ಎಕರೆ ಜಾಗವನ್ನು ಸ್ವಾಧೀನಕ್ಕೆ ಪಡೆದುಕೊಳ್ಳುವಲ್ಲಿ, ಜೊತೆಗೆ ಅಭಿವೃದ್ಧಿಪಡಿಸುವಲ್ಲಿ, ಸೂಕ್ತ ರೀತಿಯಲ್ಲಿ ಸಮರ್ಪಕವಾಗಿ ಅದನ್ನು ಅಭಿವೃದ್ಧಿಪಡಿಸಿ ನಿವೇಶನದಾರರಿಗೆ ಹಂಚಿಕೆ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿರುವಂಥದ್ದು, ಜೊತೆಗೆ ನ್ಯಾಯಾಲಯ ಕೇಳಿರುವಂತಹ ಮಾಹಿತಿಯನ್ನು ಸಕಾಲಕ್ಕೆ ಒದಗಿಸದೇ ಇರೋ ಕಾರಣಕ್ಕೋಸ್ಕರವಾಗಿ ಸುಮಾರು 350 ಜನಕ್ಕೆ ಏನೋ ಹಂಚಿಕೆ ಮಾಡಲಾಗಿರುವಂಥ ನಿವೇಶನಗಳನ್ನು ಕ್ಯಾನ್ಸಲ್ ಮಾಡಿ ಆ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಏನು ಮಾಡಿತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ಕ್ಯಾನ್ಸಲ್ ಮಾಡಿದೆ। ಇದರಿಂದಾಗಿ ಇವತ್ತು 350 ಜನ ಇವತ್ತು ಸೈಟ್ ಸಿಗದೆ ಇವತ್ತು ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು। ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।